ಹಲೋ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಬಂದು ಆಫ್ಟರ್ ಲಾಂಗ್ ಟೈಮ್ ನಾವು ವೀಡಿಯೋ ಮಾಡೋ ರೀಸನ್ ಬಂದು ನಾವು ತುಂಬ ದಿನದಿಂದ ಹರಕೆ ಹೊತ್ಕೊಂಡು ಹೋಗಬೇಕು ಅಂದ್ಕೊಂಡಿರೋ ಜಾಗಕ್ಕೆ ಹೊರಡೋ ಒಂದು ಸಿಚುವೇಶನ್ ಸಿಕ್ತು. ಶ್ರೀ ಬಯಲು ಪದ್ಮಾವತಿ ಟೆಂಪಲ್ಗೆ ಹೊರಟಿದ್ದೀವಿ. ನಾವು ಫಸ್ಟು ಇಲ್ಲಿಂದ ಹೊರಟು 8:30ಗೆ ಬಸ್ ಹತ್ತಿದ್ದೀವಿ. ಮಾರ್ನಿಂಗ್ ಒಂದು 4:30ಗೆ ರೀಚ್ ಆದ್ವಿ. ಸಾಗರಕ್ಕೆ ಹೋಗಿ ರೀಚ್ ಆದ್ವಿ. ಅಲ್ಲಿಂದ ಜೋಗ್ ಫಾಲ್ಸ್ ಹತ್ರ ನಾವು ರೂಮ್ ಸ್ಟೇ ಮಾಡ್ಕೊಂಡಿದ್ದೀವಿ. ಅದು ಬಂದು ಒಂದು ಬಸ್ಸಸ್ ನಾರ್ಮಲ್ ಗೌರ್ಮೆಂಟ್ ಬಸ್ಸಸ್ 6:30 ಇದೆ. ಬಟ್ ನಾವು ಆಟೋ ಮಾಡಿಕೊಂಡು ಹೊರಟ್ವಿ. ಹೋಮ್ ಸ್ಟೇಗೆ ಬಂದು ರೀಚ್ ಆಗಾಯಿತು. ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೊರಡೋಣ ಅಂತ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಬಸ್ಸಸ್ ಬಂದು ಅವೈಲಬಲ್ ಇದೆ, ಬಟ್ ನಾವು ತುಂಬ ಜಾಗಗಳು ವಿಸಿಟ್ ಮಾಡೋಣ ಅನ್ನೋ ಒಂದು ರೀಸನ್ಗೆ ಆಟೋ ಮಾಡ್ಕೊಂಡ್ವಿ. ಟಿಫನ್ ಏನೂ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಮತ್ತು ಕಾಫಿ ಕುಡಿದು ಇಲ್ಲಿ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿಂದ ಹೊರಟು ಫಸ್ಟ್ ನಾವು ವಿಸಿಟ್ ಮಾಡ್ತಾ ಇರೋದು ಬಳೆ ಪದ್ಮಾವತಿ ಟೆಂಪಲ್ಗೆ, ಬಯಲು ಪದ್ಮಾವತಿ ಟೆಂಪಲ್ಗೆ ಹೋಗೋ ಎಲ್ಲ ದಾರಿನೂ ಎಷ್ಟು ಗ್ರೀನ್ರಿ ಆಗಿ ಬ್ಯೂಟಿಫುಲ್ ವ್ಯೂ. ಅಲ್ಲಿ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ವ್ಯೂ ಮಾಡಿಕೊಂಡು ಹಾಗೆ ಹೊರಡುವಾಗ ನಮಗೆ ನೆಕ್ಸ್ಟ್ ಸಿಗೋದು ಬಂದು ಒಂದು ಚೆಕ್ ಪಾಯಿಂಟ್ ಸಿಗುತ್ತೆ. ಯಾಕಂದರೆ ಇಟ್ಸ್ ಆಲ್ಮೋಸ್ಟ್ ಫುಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ, ಫಾರೆಸ್ಟ್ ಏರಿಯಾ ಎಂಟರ್ ಆಗೋದ್ರಿಂದ ಇಲ್ಲಿ ಬಂದು ನಮ್ಮ ಡೀಟೇಲ್ಸ್ನ ಒಂದು ಸ್ವಲ್ಪ ಸಬ್ಮಿಟ್ ಮಾಡಬೇಕಾಗತ್ತೆ. ಅಲ್ಲಿಂದ ಹೋಗ್ತಾ ಟರ್ಬೋ ಜನ್ರೇಟ್ ಆಗೋ ಒಂದು ಪ್ಲೇಸ್ ತೋರಿಸ್ತೀನಿ ಅಂತ ಅವರು ನಮಗೆ ತೋರಿಸಿದ್ರು. ಇಟ್ ವಾಸ್ ಲೈಕ್ ಸೋ ಬ್ಯೂಟಿಫುಲ್. ಅವ್ರು ತುಂಬ ಚೆನ್ನಾಗಿ ಗೈಡ್ ಮಾಡಿ ಚೆನ್ನಾಗಿ ನಮ್ಮ ಜೊತೆ ಮಾತಾಡಿಕೊಂಡು ಸಾಯಂಕಾಲ ಅವರು ನಮ್ಮ ಜೊತೆ ಎಲ್ಲ ಪ್ಲೇಸಸ್ಸು ವ್ಯೂ ಮಾಡಿಸಿದ್ರು. ಇಲ್ಲಿಂದ ನಾವು ನೆಕ್ಸ್ಟ್ ಟೆಂಪಲ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ಜೋಗ್ ಫಾಲ್ಸಿಂದ ಟೆಂಪಲ್ಗೆ ಎಕ್ಸಾಕ್ಟಾಗಿ 30 ಮಿನಿಟ್ಸ್ ಡಿಸ್ಟೆನ್ಸ್ ಇತ್ತು. ನಾವೀಗ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಈ ಮೇನ್ ಎಂಟ್ರೆನ್ಸ್ ಹತ್ರನೇ ನಮಗೆ ಗೌರ್ಮೆಂಟ್ ಬಸ್ಸಸ್ ಬರುತ್ತೆ. ಜೋಗ್ ಫಾಲ್ಸ್ವರೆಗೂ ಮತ್ತು ಸಾಗರವರೆಗೂ ಬಸ್ ಫೆಸಿಲಿಟೀಸ್ ಇದೆ. ದರ್ಶನ ಮುಗಿಸ್ಕೊಂಡು ತಿರ್ಗಾ ಅಲ್ಲೇ ವೇಟ್ ಮಾಡಿದ್ರೆ ಗೌರ್ಮೆಂಟ್ ಬಸ್ಸಸ್ ಕೂಡ ಬರುತ್ತೆ. ಇಲ್ಲಿಂದ ದೇವಸ್ಥಾನ ವ್ಯೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಂಪ್ಲೀಟ್ ಗ್ರೀನ್ರಿ ಫಾರೆಸ್ಟ್ ಮಧ್ಯದಲ್ಲಿ ಅಮ್ಮನವರ ದೇವಸ್ಥಾನ ನೋಡಿ ನಮಗೆ ತುಂಬ ಮನಸ್ಸಿಗೆ ಸಮಾಧಾನ ಅನಿಸ್ತು. ತುಂಬ ದಿನದಿಂದ ಅಂದ್ಕೊಂಡು ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಮತ್ತು ಏನು ಪುಣ್ಯ ಅಂದರೆ ನಾವು ಬಂದಿದ್ದ ದಿನ ಕಂಪ್ಲೀಟಾಗಿ ರಶ್ ಇರಲಿಲ್ಲ. ವೀಕ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಖಾಲಿನೇ ಇತ್ತು. ಈಗ ಅಮ್ಮನವರ ಸನ್ನಿಧಿಗೆ ಹೋಗಿ ದೇವರ ದರ್ಶನ ಮಾಡೋಣ. ಮತ್ತು ಅಮ್ಮನವರ ಸನ್ನಿಧಿ ಪಕ್ಕದಲ್ಲೇ ಶ್ರೀ ಮುಕ್ತಿನಾಗ ಸ್ವಾಮಿ ಅಭಿಷೇಕ ನಡೀತಾ ಇತ್ತು. ಇಲ್ಲಿ ಅಭಿಷೇಕ ಮಾಡೋದಕ್ಕೆ ನಾವು ಸೀರೆ ಇಲ್ಲ ಪಂಚೆ ಶಲ್ಯವನ್ನು ಧರಿಸಿರಬೇಕಾಗತ್ತೆ. ನಾವು ಹಾಗಾಗಿ ಸಾಯಂಕಾಲ ಬಂದು ದರ್ಶನ ಮಾಡಿ ಅಭಿಷೇಕ ಮಾಡಿ ಪೂಜೆ ಮುಗಿಸ್ಕೊಂಡು ಹೋದ್ವಿ. ನಾವು ಬಂದಿರೋದು ವೀಕ್ ಡೇಸ್ ಆಗಿರೋದ್ರಿಂದ ನಮಗೆ ದೇವಸ್ಥಾನದಲ್ಲಿ ಕ್ರೌಡ್ ತುಂಬಾ ಕಮ್ಮಿ ಇತ್ತು. ದೇವ್ರ ದರ್ಶನ ಮಾಡಿಕೊಂಡು ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಹರಕೆ ಹೊತ್ಕೊಂಡಿರೋ ಶಾಸ್ತ್ರ ಎಲ್ಲ ಮಾಡಿ ನಾವು ದೇವಸ್ಥಾನದಲ್ಲಿ ತುಂಬ ಹೊತ್ತು ಕೂತಿದ್ವಿ. ಅಮ್ಮನವರ ಸನ್ನಿಧಿಯ ಎದುರುಗಡೆನೇ ನಮಗೆ ಮೂಲಸ್ಥಾನ ಸಿಗುತ್ತೆ. ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಮೂಲಸ್ಥಾನ. ಇಲ್ಲಿ ಬಂದು ನಾವು ಬಳೆ ಹರಕೆ ಮಾಡ್ಕೊಂಡಿದ್ವಿ. ಇಲ್ಲಿನ ಎನ್ವಿರಾನ್ಮೆಂಟ್ ಮತ್ತು ದೇವಸ್ಥಾನ ಒಳಗಿನ ದರ್ಶನ ತುಂಬಾ ಚೆನ್ನಾಗಿತ್ತು. ಬನ್ನಿ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ವಿಡಿಯೋ ನೋಡ್ಕೊಂಡು ಬರೋಣ. ನಾವೀಗ ಬಂದಿರೋ ಜಾಗನೇ ಶ್ರೀ ಬಯಲು ಬಳೆ ಪದ್ಮಾವತಿ ಅಮ್ಮನವರ ಮೂಲ ಸ್ಥಾನ. ಮಧ್ಯದಲ್ಲಿ ನಾವು ನೋಡೋ ಅಂಥ ವಿಗ್ರಹನೇ ಮೂಲ ವಿಗ್ರಹ. ನಮಗೆ ತುಂಬ ಯೂಟ್ಯೂಬ್ ಚಾನೆಲ್ಸಿಂದ ಆಗಲಿ ಮತ್ತು ತುಂಬ ಜನ ಫ್ರೆಂಡ್ಸ್ ಹೋಗಿ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನಮಗೆ ಈ ದೇವಿಯ ಮಹಿಮೆಯನ್ನು ತಿಳ್ಕೊಂಡು ನಾವು ಕೂಡ ಬಳೆ ಹರಕೆ ಮಾಡಿಕೊಂಡು ಇಲ್ಲಿ ದರ್ಶನ ಮಾಡೋದಕ್ಕೆ ಬಂದಿದ್ವಿ. ನಮಗೆ ತುಂಬ ವಿಷಯಗಳು ಇಲ್ಲಿ ಬಂದ ಮೇಲೆ ನಾವು ಅರ್ಥ ಮಾಡಿಕೊಂಡು ತಿಳ್ಕೊಂಡಿದ್ದ ವಿಚಾರ ಪ್ರಕಾರ ನಮಗೆ ಇಲ್ಲಿ ತುಂಬಾ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು.
ಇಲ್ಲಿ ಬಂದು ಹರಕೆ ಹೊತ್ಕೊಂಡಿರೋರು ಎಲ್ಲರಿಗೂ ಅಂದ್ಕೊಂಡಿರೋ ವಿಷಯ ಖಂಡಿತ ನಡೆದಿದೆ. ಅದೇ ಥರ ನಾವೂ ಇಲ್ಲಿ ದೇವಸ್ಥಾನಕ್ಕೆ ಬಂದು ತುಂಬ ದಿನ ಆಗಿತ್ತು. ಇವಾಗ ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಇಲ್ಲಿ ಹತ್ಕೊಂಡಿರೋ ವಿಷಯ ಆಗಲಿ ಎಲ್ಲನೂ ನಿಜವಾಗ್ಲೂ ನಡೆದಿದೆ ಕೂಡ. ಹಾಗಾಗಿ ನಾವು ಇಲ್ಲಿ ತಿಳ್ಕೊಂಡು ಒಂದಿನ ಇದ್ದು ದರ್ಶನ ಮಾಡಿಕೊಂಡು ತುಂಬ ಮನಸ್ಸು ನೆಮ್ಮದಿಯಿಂದ ದೇವ್ರನ್ನ ನೋಡಿಕೊಂಡು ಹೊರಟ್ವಿ. ಇಲ್ಲಿ ನಾವು ಪ್ರದಕ್ಷಿಣೆ ಮಾಡುವಾಗ ನಮಗೆ 4 ಕಡೆನೂ ಬಾಗಿಲಿರುತ್ತೆ. ನಾವು ಎಲ್ಲ ಕಡೆಯೂ ದೇವಿ ದರ್ಶನವನ್ನು ಪಡಿಬೋದು. ಮೂಲ ಸ್ಥಾನದಲ್ಲಿ ದೇವಿ ವಿಗ್ರಹದ ಸುತ್ತಲೂ ಉತ್ತ ಸುತ್ತಲೂ ನಾವು ಬಳೆ ಹರಕೆ ಮಾಡ್ಕೊಂಡಿರೋ ಬಳೆಗಳು ಮತ್ತು ಆ ವೈಬ್ ನೋಡೋದಕ್ಕೇ ನಮಗೆ ಎಷ್ಟು ಪಾಸಿಟಿವಿಟಿ ಅನಿಸುತ್ತೆ. ಇಲ್ಲಿ ತುಂಬ ಜನ ಬಂದು ಬಿಸ್ನೆಸ್ ಇಶ್ಯೂಸು, ಇಲ್ಲ ಮದುವೆ ಆಗಿಲ್ಲ, ಮಗು ಆಗಿಲ್ಲ, ಇಲ್ಲ ನಾವೇನೋ ಅಂದ್ಕೊಂಡಿದ್ದೀವಿ ವಿಚಾರ ಇನ್ನೂ ನಡೆದಿಲ್ಲ ಅಂತ ಬಂದವರೆಲ್ಲರಿಗೂ, ತುಂಬ ಜನ ಹೆಲ್ತ್ ಇಶ್ಯೂಸಿಂದ ಬಂದವ್ರಿಗೂ ಅಷ್ಟೇ, ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿ ಹರಕೆ ಮಾಡಿಕೊಂಡು ಒಂದಿನ ಸ್ಟೇ ಇದ್ದು ಹೋಗಿದವ್ರಿಗೆ ತುಂಬಾ ಒಳ್ಳೆಯದಾಗಿದೆ. ನಾವು ಅದಕ್ಕೆ ತಿರ್ಗಾ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಅಲ್ಲಿ ಸಿಕ್ಕಿರೋರು ಹೇಳಿದ್ದು ಕೂಡ ನಿಜ. ದೇವ್ರನ್ನ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ತುಂಬಾ ಪವರ್ಫುಲ್ ಮತ್ತು ಪಾಸಿಟಿವಿಟಿ ನಾವು ಇಲ್ಲಿ ಬಂದಾಗ ನಾವು ಖಂಡಿತ ಫೀಲ್ ಮಾಡ್ಬೋದು. ಅಮ್ಮನವರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ 11:30 ಆಗಿತ್ತು. ಟಿಫನ್ ಟೈಮ್ ಆಗಿರೋದ್ರಿಂದ ನಮಗೆ ಪಾಯಸ ಮತ್ತು ಉಪ್ಪಿಟ್ಟು ಸಿಕ್ಕಿತ್ತು. ನಾವು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ನಮಗೂ ತುಂಬ ಹೊಟ್ಟೆ ಹಸಿವಾಗಿತ್ತು. ನೀಟಾಗಿ ಟಿಫನ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ದು ನಾವು ಇಲ್ಲಿಂದ ಹೊರಟ್ವಿ. ಈ ವಿಡಿಯೋದಲ್ಲಿ ನಾನು ಶ್ರೀ ಒಡನ್ಬೈಲು ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನದ ಮಹಿಮೆ ಆಗಲಿ ನಮಗಾಗಿರುವ ಎಕ್ಸ್ಪೀರಿಯನ್ಸ್ ಒಪಿನಿಯನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ದೇವಸ್ಥಾನದ ವ್ಲಾಗನ್ನು ಈ ವಿಡಿಯೋದಲ್ಲಿ ಇಲ್ಲಿಗೆ ಮುಗಿಸ್ಕೊತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದ ಜಾಗ ಬಂದು ಜೋಗ್ ಫಾಲ್ಸಲ್ಲಿ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಜಾಗ ಬಂದು ಮುಂಗಾರು ಮಳೆ ಸ್ಪಾಟ್. ಈ ಜಾಗನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ, ಬಿಸಿಲಿತ್ತು ಆದ್ರೂ ಇಲ್ಲಿಂದ ಹೋಗೋದಕ್ಕೆ ಮನಸ್ಸೇ ಬರಲಿಲ್ಲ. ಈ ಜಾಗದಿಂದ ವ್ಯೂ ಮಾಡಿದಾಗ ಕಂಪ್ಲೀಟ್ ವ್ಯೂವನ್ನು ನೋಡ್ಬೋದು. ನೀರು ಸ್ವಲ್ಪ ಕಮ್ಮಿನೇ ಇತ್ತು ಅನ್ನೋದ್ರಿಂದ ನಮಗೆ ಈ ಜಾಗಕ್ಕೆ ಕರ್ಕೊಂಡು ಹೋಗೋಕ್ಕೆ ಅಲೋ ಮಾಡಿದ್ರು. ಇವ್ರು ನೋಡ್ತಾ ಇರೋ ಜಾಗದಿಂದ ನೋಡಿದಾಗ ವ್ಯೂ ಮಾತ್ರ ಸೂಪರಾಗಿತ್ತು. ಬಟ್ ನನಗೆ ತುಂಬಾ ಗಿಡ್ಡಿನೆಸ್ ಇತ್ತು, ಹಾಗಾಗಿ ನಾನು ಆ ವ್ಯೂನ ಆ ಜಾಗದಿಂದ ನೋಡೋಕ್ಕಾಗಲಿಲ್ಲ. ಮುಂಗಾರು ಮಳೆ ಮೂವಿ ನೋಡಿದವ್ರಿಗೆ ಯಾರಿಗೆ ತಾನೇ ಈ ಜಾಗ ಗೊತ್ತಿರಲ್ಲ. ಎಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ಕಾಗಿ ಮೂವಿಯಲ್ಲಿ ತೋರಿಸಿರ್ತಾರೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ. ನಮ್ಗೆ ಅಲ್ಲಿ ನೋಡ್ತಿದ್ರೆ ರೈನ್ಬೋ ಎಲ್ಲ ಕಾಣಿಸ್ತಾ ಇತ್ತು. ಮತ್ತು ಈ ಜಾಗಕ್ಕೆ ತುಂಬ ಜೋರಾಗಿ ನೀರು ಹರಿತಾ ಇದ್ದಿದ್ರೆ ನಮ್ಮನ್ನ ಖಂಡಿತ ಕರ್ಕೊಂಡು ಬರ್ತಿರ್ಲಿಲ್ಲ. ನೀರು ಕಮ್ಮಿ ಇದ್ದಿದ್ದರಿಂದ ಬಿಸಿಲು ಜಾಸ್ತಿ ಇತ್ತು ಅಂದ್ಬಿಟ್ಟು ಈ ಜಾಗಕ್ಕೆ ನಮ್ಗೆ ಕರ್ಕೊಂಡು ಬರೋಕ್ಕೆ ಅಲೋ ಮಾಡಿದ್ರು. ಸ್ವಲ್ಪ ಡಿಸ್ಟೆನ್ಸಲ್ಲಿ ಬಂದರೆ ರಾಜಾರಾಣಿ ರೋರೋ ರಾಕೆಟ್ ವ್ಯೂ ಪಾಯಿಂಟ್. ಇಲ್ಲಿ ನಾವೆಷ್ಟು ಅನ್ಲಕ್ಕಿ ಅಂದರೆ ನೀರೇ ಇರಲಿಲ್ಲ, ತುಂಬಾ ಕಮ್ಮಿ ನೀರಿತ್ತು. ಒಂಚೂರು ಫಾಲ್ಸ್ ನೀರು ಹರಿತಾ ಇತ್ತು. ನಾವು ಬಂದಿದ್ದರಿಂದ ನಾವು ನೋಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ನೋಡಿಕೊಂಡು ಇಲ್ಲಿಂದ ಹೊರಟು. ಜೋಗ್ ಫಾಲ್ಸಿಂದ 10 ಮಿನಿಟ್ಸ್ ಡಿಸ್ಟೆನ್ಸಲ್ಲಿ ನಮ್ಮ ಹೋಮ್ ಸ್ಟೇ ಇತ್ತು. ಅಲ್ಲಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಕೆರೆ ಇತ್ತು. ಇಲ್ಲಿ ಒಂದು ವಾಟರ್ ಗೇಮ್ಸ್ ಆಗಲಿ ಬೋಟಿಂಗ್ ಆಗಲಿ ಇತ್ತು. ನಾವು ಈವ್ನಿಂಗ್ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ನಾವು ಮನೆಗೆ ಒಂದು ಈವ್ನಿಂಗ್ 7:30 ಹಾಗೆ ಹೊರಟಿದ್ವಿ. ಇಲ್ಲಿಗೆ ನನ್ನ ವಿಡಿಯೋ ಕಂಪ್ಲೀಟಾಗಿ ಒಡನ್ಬೈಲು ಪದ್ಮಾವತಿ ಟೆಂಪಲ್ ಮತ್ತು ಜೋಗ್ ಫಾಲ್ಸ್ ಮುಂಗಾರು ಮಳೆ ಸ್ಪಾಟ್ ವಿಡಿಯೋನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.